ಕೊಡಿಗೆಹಳ್ಳಿಯಲ್ಲಿ ನಾಯಿ ಕಚ್ಚಿ ವೃದ್ಧ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಲ್ಲರ್ ನಾಯಿ ಪತ್ತೆ ಹಚ್ಚೋದೇ ಈಗ ಅಧಿಕಾರಿಗಳಿಗೆ ಒಂದು ದೊಡ್ಡ ಸವಾಲಾಗ್ಬಿಟ್ಟಿದೆ. ಪೋಸ್ಟ್ಮಾರ್ಟಂ ವರದಿಗಾಗಿ ಅಧಿಕಾರಿಗಳು ಕಾಯ್ತಿದ್ದಾರೆ. ಕೊಡಿಗೆಹಳ್ಳಿಯಲ್ಲಿ ನಾಯಿ ಕಚ್ಚಿ ವೃದ್ಧ ಸಾವನ್ನಪ್ಪಿರುವಂತಹ ಪ್ರಕರಣದಲ್ಲಿ ಸದ್ಯ ಕಿಲ್ಲರ್ ನಾಯಿ ಯಾವುದು ಅನ್ನೋದನ್ನ ಪತ್ತೆ ಮಾಡೋದೇ ಅಧಿಕಾರಿಗಳಿಗೂ ಒಂದು ಸವಾಲಾಗಿದೆ. ಹೀಗಾಗಿ ಪೋಸ್ಟ್ ಮಾರ್ಟಂ ವರದಿಗಾಗಿ ಅಧಿಕಾರಿಗಳು ಕಾಯ್ತಿದ್ದಾರೆ. ಕಚ್ಚಿದ್ದು ಒಂದು ನಾಯಿ, ಅಧಿಕಾರಿಗಳು ಹಿಡಿದಿದ್ದು 31 ನಾಯಿಗಳನ್ನ. ಕೊಡಿಗೆಹಳ್ಳಿಯ ಸುತ್ತಮುತ್ತಲಿನಲ್ಲಿ ಅಲ್ಲಿ ಏನೇನಿತ್ತು 31 ಶ್ವಾನಗಳನ್ನ ಸೆರೆ ಹಿಡಿದಿದ್ರು. ನಾಯಿಗಳನ್ನ ಹಿಡಿದು ಹೋಮ್ ಅಬ್ಸರ್ವೇಷನ್ ನಲ್ಲಿ ಬಿಬಿಎಂಪಿಯ ಅಧಿಕಾರಿಗಳು ಇಟ್ಟಿದ್ದಾರೆ. 31 ನಾಯಿಗಳಲ್ಲಿ ಕಿಲ್ಲರ್ ಡಾಗ್ ಯಾವುದು, ಯಾವ ನಾಯಿ ಕಚ್ಚಿ ಈ ರೀತಿಯಾಗಿ ಮೃತಪಟ್ಟಿದ್ರು ಅನ್ನೋದನ್ನ ಕಂಡು ಹಿಡಿಯೋದೇ ದೊಡ್ಡ ಮಟ್ಟದ ಒಂದು ಸವಾಲಾಗಿದೆ. ನಾಯಿಯನ್ನ ಪತ್ತೆ ಹಚ್ಚಲೇಬೇಕಾದಂತ ಒತ್ತಡದಲ್ಲಿ ಅಧಿಕಾರಿಗಳಿದ್ದಾರೆ. ಯಾವ ನಾಯಿ ಅದು ಕಚ್ಚಿ ಈಗ ಮೃತಪಟ್ಟಿದ್ದಾರೆ. ಹಾಗಾಗಿ ಆ ಭಾಗದ ಕೊಡಿಗೆಹಳ್ಳಿಯ ಸುತ್ತಮುತ್ತ ಇರುವಂತಹ 31 ಶ್ವಾನಗಳನ್ನ ಬಿಬಿಎಂಪಿ ಅಧಿಕಾರಿಗಳು ಸೆರೆ ಹಿಡಿದು ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದಾರೆ. ಮತ್ತೊಂದು ಕಡೆ ಪೋಸ್ಟ್ ಮಾರ್ಟಂ ರಿಪೋರ್ಟ್ಗೂ ಕೂಡ ವೇಟ್ ಮಾಡ್ತಿದ್ದಾರೆ. ನೋಡಿ, ಮೃತಪಟ್ಟಿರೋರು ಇವರೇ. ಇದೇ ವೃದ್ಧರಿಗೆ ನಾಯಿ ಕಚ್ಚಿ ಮೃತಪಟ್ಟಿದ್ರು. ಹೀಗಾಗಿ ಅವ್ರಿಗೆ ಕಚ್ಚಿರುವಂಥ ನಾಯಿ ಯಾವುದು, ಮತ್ತೊಂದು ಕಡೆ ಬೀದಿ ನಾಯಿಗಳ ಹಾವಳಿ ನಮಗೊತ್ತು ಎಷ್ಟರ ಮಟ್ಟಿಗಾಗಿದೆ ಅಂತ. ಆ ನಿಟ್ಟಿನಲ್ಲಿ ಸದ್ಯ ಅದನ್ನ ಪತ್ತೆ ಹಚ್ಚೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಈಗ ಬಿಬಿಎಂಪಿ ಅಧಿಕಾರಿಗಳಿಗೆ ಈ ಕಿಲ್ಲರ್ ಡಾಗ್ ಯಾವುದು ಅಂತ ಪತ್ತೆ ಹಚ್ಚೋ ಸವಾಲಾಗಿದೆ. ಅದನ್ನ ಹೇಗೆ ಪತ್ತೆ ಹಚ್ಚುತ್ತಾರೆ, ಅಧಿಕಾರಿಗಳಿರುವಂಥ ಆಪ್ಷನ್ಸ್ಗಳು ಏನು ಅಂತ? ಎಸ್ ಅಖಿಲೇಶ್, ಪ್ರಮುಖವಾಗಿ ಕಳೆದ ಜುಲೈ 28ರಂದು ಸೋಮವಾರ ಮುಂಜಾನೆ ಹೊತ್ತಿಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಕೊಡಿಗೆಹಳ್ಳಿಯ ಸೀತಪ್ಪ ಅನ್ನುವಂತಹ ವೃದ್ಧ ಸುಮಾರು ಮುಂಜಾನೆ 3 ಗಂಟೆ ಸುಮಾರು ಹೊತ್ತಿಗೆ ಮನೆಯಿಂದ ಹೊರಟು ವಾಕಿಂಗ್ ಅನ್ನ ಹೋಗಿರ್ತಾರೆ. ಪ್ರತಿದಿನ 4ರ ಹೊತ್ತಿಗೆಷ್ಟರಲ್ಲಿ ಅವರು ಹೋಗಿ ಟೀಯನ್ನ ಕುಡಿಯುವಂತಹ ಅಭ್ಯಾಸವನ್ನ ಕೂಡ ಮಾಡ್ಕೊಂಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಬೀದಿ ನಾಯಿಗಳು ಅಟ್ಯಾಕ್ ಅನ್ನ ಮಾಡಿತ್ತು ಅನ್ನುವಂತಹ ಒಂದಿಷ್ಟು ಮಾಹಿತಿಗಳು ಮನೆಯವರಿಗೆ ಲಭ್ಯ ಆಗತ್ತೆ. ಪ್ರಮುಖವಾಗಿ ಅಲ್ಲಿನ ಅಕ್ಕಪಕ್ಕದ ಮಹಿಳೆಯರು ಬಂದು ನಾಯಿಗಳಿಗೆ ನೀರನ್ನ ಹಾಕಿ ಬಿಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯಾಗಿ ಪರಿಣಾಮ ಆಗೋದಿಲ್ಲ. ನಾಯಿಗಳ ಕಡಿತಕ್ಕೆ ಸೀತಪ್ಪ ಬಲಿಯಾಗ್ತಾರೆ. ಈ ಒಂದು ಪ್ರಕರಣದಲ್ಲಿ ನಾಯಿಗಳು ಕಚ್ಚೇ ಇಲ್ಲ ಅನ್ನುವಂತಹ ಒಂದಿಷ್ಟು ವಾದವನ್ನ ಬಿಬಿಎಂಪಿ ಮಾಡಿತ್ತು. ನಾಯಿಗಳ ಕಚ್ಚುವಿಕೆಯಿಂದ ಈ ವ್ಯಕ್ತಿ ಸತ್ತಿಲ್ಲ ಅನ್ನುವಂತಹ ಒಂದಿಷ್ಟು ಮಂಡುವಾದವನ್ನ ಮಾಡ್ಲಿಕ್ಕೆ ಹೊರಟಿತ್ತು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಕೇಸ್ಗೆ ಲೋಕಾಯುಕ್ತ ಎಂಟ್ರಿ ಆಗುತ್ತೆ. ಲೋಕಾಯುಕ್ತ ಎಂಟ್ರಿ ಆದಂತಹ ಸಂದರ್ಭದಲ್ಲಿ ನಾಯಿಗಳು ಕಚ್ಚಿದ್ಯಾ ಇಲ್ಲುವಂತಹ ಒಂದಿಷ್ಟು ಮಾಹಿತಿಗಳನ್ನ ಅಲ್ಲಿ ಸ್ಥಳೀಯರ ಬಳಿ ಕೇಳ್ಕೊಳ್ತವೆ. ಆಗ ಪ್ರತ್ಯಕ್ಷದರ್ಶಿಯಾಗಿದ್ದಂತಹ ಮಹಿಳೆ ಏನಿದ್ರು ಅವರು ಒಂದಿಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೂಡ ನೀಡ್ತಾರೆ. ಸುಮಾರು 4:15 ಸುಮಾರಿಗೆ ನಾಯಿಗಳು ಅಟ್ಯಾಕ್ ಮಾಡಿದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೂಡ ನೀಡ್ತಾರೆ. ಇದಾದ ಬಳಿಕ ಲೋಕಾಯುಕ್ತ ಅಧಿಕಾರಿಗಳು ಬಿಬಿಎಂಪಿಯ ಸ್ಥಳೀಯ ಅಧಿಕಾರಿಗಳಿಗೆ ಬೆಂಡೆತ್ತುತ್ತಾರೆ. ಒಂದಿಷ್ಟು ತರಾಟೆಗೆ ತೆಗೆದುಕೊಂಡ ಬಳಿಕ ಸದ್ಯ ಇದೀಗ 30 ನಾಯಿಗಳನ್ನ ಬಲೆಗೆ ಪಡೆದುಕೊಂಡಿರುವಂತದ್ದು ಹೇಳಿದ್ರೆ ಹೋಮ್ ಅಬ್ಸರ್ವೇಷನ್ ನಲ್ಲಿ ಇಟ್ಟಿರುವಂತದ್ದು. ಪ್ರಮುಖವಾಗಿ 30 ನಾಯಿಗಳು ಕೂಡ ಕಚ್ಚಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಒಂದು ಗುಂಪು ಅಂತ ಹೇಳಿದ್ರೆ 8 ರಿಂದ 7 ನಾಯಿಗಳು ಕಚ್ಚಿರುವಂತಹ ಶಂಕೆ ವ್ಯಕ್ತ ಆಗ್ತಾ ಇರುವಂತದ್ದು. ಇದು ಪ್ರಮುಖವಾಗಿ ಯಾವ ನಾಯಿಗಳು ಕಚ್ಚಿದೆ ಅನ್ನೋದನ್ನ ಕಂಡು ಹಿಡಿಯುವಂತದ್ದು ಪ್ರಮುಖ ಆಗ್ತಾ ಹೋಗ್ತದೆ. ಯಾಕಂತ ಹೇಳಿದ್ರೆ ಈಗಾಗಲೇ ನಾಯಿಗಳು ಮುಂದಿನ ದಿನಗಳಲ್ಲಿ ಆ ನಾಯಿಗಳನ್ನ ಮತ್ತೆ ಅದೇ ಏರಿಯಾಗೆ ತಂದು ಬಿಟ್ಟಂತಹ ಸಂದರ್ಭದಲ್ಲಿ ಮತ್ತಷ್ಟು ಅಟ್ಯಾಕ್ ಮಾಡುವಂತಹ ಸಾಧ್ಯತೆಗಳಿರ್ತವೆ. ಹಾಗಾಗಿ ಆ 8 ನಾಯಿಗಳು ಯಾವುದು ಅಥವಾ ಆ 7 ನಾಯಿಗಳು ಯಾವ್ದನ್ನುವಂತಹ ಒಂದಿಷ್ಟು ಶಂಕೆ ವ್ಯಕ್ತ ಆಗ್ತಾ ಇರೋದ್ರಿಂದಾಗಿ ಅವುಗಳನ್ನ ಪತ್ತೆ ಹಚ್ಚಲಿಕ್ಕೆ ಈಗಾಗಲೇ ಮುಂದಾಗಿರುವಂತ ಸುಮಾರು 30ಕ್ಕೂ ಹೆಚ್ಚು ನಾಯಿಗಳನ್ನ ಅಬ್ಸರ್ವೇಷನ್ ನಲ್ಲಿ ಇಡಲಾಗಿದೆ. ಕಳೆದ 1 ವಾರದಿಂದ ಕೂಡ ನಾಯಿಗಳ ಬಿಹೇವಿಯರ್ ಅನ್ನ ಅಬ್ಸರ್ವ್ ಮಾಡ್ಲಾಗ್ತಾ ಇದೆ. ಮತ್ತೆ ಅವುಗಳಿಗೆ ಫುಡ್ ಕೂಡ ನೀಡಲಾಗ್ತಾ ಇದೆ. ಪ್ರಮುಖವಾಗಿ ನಾಯಿಗಳು ಯಾವ ರೀತಿ ಬಿಹೇವ್ ಮಾಡ್ತವೆ, ಫುಡ್ ನೀಡಿದಂತಹ ಸಂದರ್ಭಗಳಲ್ಲಿ ಅವುಗಳು ಯಾವ ರೀತಿ ಬಿಹೇವ್ ಮಾಡ್ತವೆ, ಮತ್ತೆ ಪೋಸ್ಟ್ ಮಾರ್ಟಂ ರಿಪೋರ್ಟ್ ನಲ್ಲಿ ಯಾವ ರೀತಿಯಾದಂತಹ ಒಂದಿಷ್ಟು ಹಲ್ಲಿನ ಗುರುತುಗಳಿದೆ. ಪ್ರಮುಖವಾಗಿ ನಾಯಿಗಳಿಗೆ ಕೋರೆ ಹಲ್ಲಿನ ಗುರುತುಗಳ ಮೂಲಕ ಯಾವ ನಾಯಿ ಕಚ್ಚಿದೆ ಅನ್ನೋದನ್ನ ಒಂದಿಷ್ಟು ತನಿಖೆಯನ್ನು ನಡೆಸಬೇಕಾಗತ್ತೆ. ಇದರಾಗಿ ಪೋಸ್ಟ್ ಮಾರ್ಟಂ ರಿಪೋರ್ಟ್ ನಲ್ಲಿ ಯಾವ ರೀತಿಯಾದಂತಹ ಕೋರೆ ಹಲ್ಲಿದೆ ಅದರ ಮೇಲೆ ಈ ಒಂದು ತನಿಖೆ ನಡೀತಾ ಇರುವಂತದ್ದು. ಅಖಿಲೇಶ್, ಧನ್ಯವಾದಗಳು ಚರಣ್ ತಮ್ಮೆಲ್ಲ ಮಾಹಿತಿಗೆ.